ಈ ತಿಂಗಳು 4ನೇ ತಾರೀಕು ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಇದು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಇದು, ಚುಟ್ಕಾದಂಥ ಪ್ರೆಸ್ ಮೀಟು. 4ನೇ ತಾರೀಕು, ಈ ತಿಂಗಳು 4ನೇ ತಾರೀಕು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮತ್ತು RCB ಅವರು ಕ್ರಿಕೆಟ್ ಪ್ಲೇಯರ್ಸಿಗೆ, RCB ಪ್ಲೇಯರ್ಸಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದೆ. ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಗ್ಗೆ ಬಂದು 11:29 ಕರೆದು ರಿಕ್ವೆಸ್ಟ್ ಮಾಡಿದ್ರು. ನಾನು ಒಪ್ಕೊಂಡೆ, ಮಾಡಿ ಅಂತ ಹೇಳಿದೆ. ಮತ್ತು ಚೀಫ್ ಸೆಕ್ರೆಟರಿನೂ ಫೋನ್ ಮಾಡಿದ್ರು ನನಗೆ, ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದರು. ಪತ್ರಿಕೆಗಳಲ್ಲೆಲ್ಲ, TV ಚಾನಲ್ಗಳೆಲ್ಲ ಏನು ಪ್ರಚಾರ ಆಗ್ಬಿಟ್ಟಿದೆ ಅಂತಂದರೆ, ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ, ಅವರು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ ಅಂತ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಸೊ ಗವರ್ನರು ಬಂದಿದ್ದರು. ಫೆಲಿಸಿಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಮಳೆ ಬಂದ್ಬಿಡ್ತು, ಅವರು ಹೊರಟೋದ್ರು, ನಾನು ಮನೆಗೆ ಹೋದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪಂಡ್ ಅವತ್ತು. ಯಾಕಂದರೆ ಪತ್ರಿಕೆಗಳಲ್ಲೆಲ್ಲ, TV ಚಾನಲ್ಗಳಲ್ಲೆಲ್ಲ ಗವರ್ನರ್ ಯಾರೂ ಕರೀಲಿಲ್ಲ, ಅವರಾಗಿದ್ದೇ ಬಂದಿದ್ರು ಅಂತ ಬಂದಿತ್ತಲ್ಲ, ಅದಕ್ಕೆ ಈ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೀನಿ. ಇನ್ನೇನಾರ ಕೇಳಾಗಿದ್ರೆ ಕೇಳಿದ್ದೀನಿ. ಹೇಳಿ ಏನು ಅರ್ಥ ಕೇಳಿಲ್ವೇನ್ರಿ? ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ಗೆ. ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಕ್ಕಂಥ ಪ್ರೋಗ್ರಾಮ್ಗೆ, ನೀವು ಬರ್ರಿ ಅಂತ ನಾನೇ ಕರೆದೆ. ಯಾರು ಅಲ್ಲಿ ನನಗೆ ಗೊತ್ತಿಲ್ಲ, ಅದು ಯಾರು ಕರೆದಿದ್ರು ನನಗೆ ಗೊತ್ತಿಲ್ಲ. ನಾನು ಕರೆದೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ನಾನು ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ? ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ ಅಂತೇಳಿ ಸರ್. ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅದು ಮತ್ತೆ ಸರ್ಕಾರ ಆಯೋಜಿಸಿರೋ ಕಾರ್ಯಕ್ರಮ ಅಲ್ಲ. ಯಾರಿಗೆ? ನಂಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತಿಲ್ಲ. ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟ ಗವರ್ನರ್ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ. ಇಟ್ ಇಸ್ ನಾಟ್ ಎ ಗೌರ್ಮೆಂಟ್ ಫಂಕ್ಷನ್. ಇಟ್ಸ್ ಎ ಫಂಕ್ಷನ್ ಅರೇಂಜ್ಡ್ ಬೈ KSCA and RCB. ಐ ಆಮ್ ಗೋಯಿಂಗ್ ದೇರ್, ನೀವು ಬರ್ರಿ ಅಂತ ಕರೆದೆ. ಗೊತ್ತಾಯ್ತಾ? I hope that I myself made very clear. ನೋಡಪ್ಪ, ಭಾವನೆಗಳು ನೀನು ಏನು ಭಾವಿಸ್ಕತಿ ಅನ್ನೋದು ನನಗೆ ಗೊತ್ತಿರಲ್ಲ. ಬಟ್ ನನಗೆ ಬೆಳಿಗ್ಗೆ 11:29 ಶಂಕರ್ ಮತ್ತು ಜಯರಾಮ್ ಅವರಿಬ್ಬರು ಬಂದು ಕರೆದರು. ಮತ್ತು RCB ಅವರು ಯಾರೋ ಗೊತ್ತಿಲ್ಲ ನನಗೆ, ಇವರಿಬ್ಬರು ಗೊತ್ತಿದ್ದವರು ಕರೆದರು ನನಗೆ. ಅವರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ. ನಾನು ಅಟೆಂಡ್ ಮಾಡಿ. ಅಭಿವೃದ್ಧಿ ನಿಗಮಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣ ಸಾಲ್ತಾನೆ ಇಲ್ಲ, ತೀರಾ ಹಿಂದುಳಿತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಉದಾಹರಣೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ 2 ಕೋಟಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಮರಾಠಿ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ಕೊಟ್ಟಿದೆ ಅಂತ ಹೇಳಿ ಅವಲ್ಲಿನ ಅಧ್ಯಕ್ಷರೇ ನಮಗೆ ಹೇಳಿದ್ದಾರೆ. ಯಾವ ಅಧ್ಯಕ್ಷರು? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಕ್ಲೀನ್. ಕೇಳಿದ್ರೆ ಕೊಡ್ತೀವಿ. ಅವರು ಕೇವಲ 2 ಕೋಟಿ ಕೊಟ್ಟಿದ್ದಾರೆ. ಕೇಳಪ್ಪ ಇಲ್ಲಿ